ಇವ್ರು ಮಾಡಲ್ಲ. ಇದು ಕೊಡೋದು ಹಾಸನ ಜಿಲ್ಲೆ ಒಂದು ಅಸೋಸಿಯೇಷನ್ ಇರುತ್ತೆ. ಹಾಸನ ಜಿಲ್ಲೆ ಅಸೋಸಿಯೇಷನ್ ಇದ್ದರೆ ಅವ್ರಿಗೆ ಈಗ ಶಿಕ್ಷಣ ಕ್ಷೇತ್ರ ಸಂಬಂಧಪಟ್ಟಂಗೆ ವಾತಾವರಣ ಹೆಂಗಿದೆ ಸರ್? ಶಿಕ್ಷಣ ಈಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಇವತ್ತು ಉದಾಹರಣೆಗೆ ಹೇಳೋದಾದರೆ ಕಳೆದ 1 ವರ್ಷ ಆಯ್ತು ಈ ಸರ್ಕಾರ ಬಂದು. ಈ ಸರ್ಕಾರ ಬಂದ ಮೇಲೆ ಏನು ಮಾಡಿದ್ದಾರೆ? ಯಾವುದಾದ್ರು ಒಂದು ಗುಂಡಿ ಮುಚ್ಚವ್ರ? ಅಥವಾ ರೈತರ ಬಗ್ಗೆ ಏನಾದ್ರು ಇದೆಯಾ? ಅಥವಾ ಒಂದು ಶಿಕ್ಷಕರ ನೇಮಕಾತಿ ಮಾಡಿದಾರಾ? ಏನು ಕೊಟ್ಟಿದ್ದಾರೆ ಕೊಡುಗೆ? ಇವತ್ತು ಈ ಜನಕ್ಕೆ ಇವತ್ತು ಒಂದು ಕಡೆ ಕಳೆದ 1 ವರ್ಷದಿಂದ ಶಿಕ್ಷಣ ಇಲಾಖೆನ ಮಕ್ಕಳುಗಳು ಒಂದು ಕಡೆ ಅವ್ರು ಮಾಡಿ ತೆಗಿಯೋದು, ಇದು ತೆಗಿಯೋದು, ಬರೀ ಗೊಂದಲ ಇಳಿಸಿ 1 ವರ್ಷದಿಂದ ಏನು ಮಾಡ್ಯಾರಪ್ಪ? ಆಮೇಲೆ ಕೆಲವು ಕಡೆ ಮಂತ್ರಿಗಳೇ ಧಮಕಿ ಆಗ್ತವ್ರೆ ಅಂತಾರೆ. ಯಾವ ಧಮಕಿಗೂ ಏನು ಹೆದರಬೇಕಾಗಿಲ್ಲ, ನಮ್ಮ ಜನ ಹೆದರಲ್ಲ. ಶಿಕ್ಷಕರು ಅವರಿಗೆ ಒಂದು ಇದಿದೆ, ಅವ್ರದ್ದೇ ಆದಂಥ, ಅದಕ್ಕೆಲ್ಲ ಹೆದರಬೇಕಾಗಿಲ್ಲ. ಗೊತ್ತಾಯ್ತೇನ್ರಿ? ದಯಮಾಡಿ ಇವತ್ತು ತಾವೇನೋ ಹೇಳಿದ್ರಲ್ಲ ಸ್ವಾಮಿ, ಏನು ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾವ ಇದೈತೆ ಅಂತೇಳಿ ನಾವೀಗ ಅವ್ರ ಫಂಡ್ ಹೇಳಿದರು, ಇವರೇನು ಮಾಡೋದಿಲ್ಲ, ಅವ್ರಿಗೆ ಬಿಡ್ತಾರೆ. ಅದನ್ನು ನನಗೆ ಬರೋದ ಕೆಲವ್ರು ಏನು ಮಾಡ್ತಾರೆ, ಆ ದುಡ್ಡು ಇಟ್ಕೊಂಡು ಮಣ್ಣು ಎರ್ಚೋದು, ಅಲ್ದವ್ರು ಅವ್ರಿಗೆ ಸ್ವಂತಕ್ಕೆ ಯಾವ್ದವ್ರು ಸ್ಕೂಲ್ ಬಿಲ್ಡಿಂಗ್ ದುಡ್ಡು ಕೊಡೋದು, ಅದನ್ನು ಅಲ್ಲ ಮಾತಾಡ್ತಾರೆ. ನಾನು ನಿಮ್ಗೆ ಕೇಳಿದ್ದು ಕ್ಲಾರಿಫಿಕೇಶನ್. ಅವರಿಗೆ ಇದನ್ನು ಕೊಡಿ. ಈಗ ಕಡೆಯಪ್ಪ ಹೇಳ್ತೀನಿ ಅಂತ ರಾತ್ರಿ ನೆನ್ನೆಲ್ಲಿ ಹೇಳ್ತಾಯಿದ್ರು. ನೆನ್ನೆ ಯಾರು ಮಂತ್ರೋ ಯಾರು ಬಿಟ್ರೋ ನನಗೆ ಗೊತ್ತು, ಬನ್ನಿ ಕರೆ ಕೊಡೋಣ. ನೆನ್ನೆಯ ಸಭೆಯಲ್ಲಿ ಬಂದಂಥ ಇದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೆನ್ನೆ ಸಭೆಯಲ್ಲಿ ರಾತ್ರಿ ನಡೆದಂಥ ಸಭೆಯಲ್ಲಿ ವಿಷಯ ಬಂದಾಗ ಅದನ್ನು ಹೇಳಿದ್ದೀನಿ. ನಾನು ಅವರು ಇರುವಂಥ ಹೆಸರು ಹೇಳೋಕ್ಕೆ ಹೋಗಲ್ಲ. ಇದಾಗಬಾರ್ದು. ನಮಗೇನು ಅಂದರೆ ಪ್ಯೂರ್ಲಿ ಎಲೆಕ್ಷನ್ ನಡೀಬೇಕು. ಆಮೇಲೆ ಇನ್ನೊಂದು ತಾವು ಕೇಳಿದ್ರಿ, ಏನೋ ತಾವು ಕೇಳಿದ್ರಿ ಏನು ಸರ್? ಇವ್ರು ಮಾಡಲ್ಲ. ಇದು ಕೊಡೋದು ಹಾಸನ ಜಿಲ್ಲೆ ಒಂದು ಅಸೋಸಿಯೇಷನ್ ಇರುತ್ತೆ. ಹಾಸನ ಜಿಲ್ಲೆ ಅಸೋಸಿಯೇಷನ್ ಇದ್ದರೆ ಅವ್ರಿಗೆ ಈಗ ಶಿಕ್ಷಣ ಕ್ಷೇತ್ರ ಸಂಬಂಧಪಟ್ಟಂಗೆ ವಾತಾವರಣ ಹೆಂಗಿದೆ ಸರ್? ಶಿಕ್ಷಣ ಈಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಇವತ್ತು ಉದಾಹರಣೆಗೆ ಹೇಳೋದಾದರೆ ಕಳೆದ 1 ವರ್ಷ ಆಯ್ತು ಈ ಸರ್ಕಾರ ಬಂದು. ಈ ಸರ್ಕಾರ ಬಂದ ಮೇಲೆ ಏನು ಮಾಡಿದ್ದಾರೆ? ಯಾವುದಾದ್ರು ಒಂದು ಗುಂಡಿ ಮುಚ್ಚವ್ರ? ಅಥವಾ ರೈತರ ಬಗ್ಗೆ ಏನಾದ್ರು ಇದೆಯಾ? ಅಥವಾ ಒಂದು ಶಿಕ್ಷಕರ ನೇಮಕಾತಿ ಮಾಡಿದಾರಾ? ಏನು ಕೊಟ್ಟಿದ್ದಾರೆ ಕೊಡುಗೆ? ಇವತ್ತು ಈ ಜನಕ್ಕೆ ಇವತ್ತು ಒಂದು ಕಡೆ ಕಳೆದ 1 ವರ್ಷದಿಂದ ಶಿಕ್ಷಣ ಇಲಾಖೆನ ಮಕ್ಕಳುಗಳು ಒಂದು ಕಡೆ ಅವ್ರು ಮಾಡಿ ತೆಗಿಯೋದು, ಇದು ತೆಗಿಯೋದು, ಬರೀ ಗೊಂದಲ ಇಳಿಸಿ 1 ವರ್ಷದಿಂದ ಏನು ಮಾಡ್ಯಾರಪ್ಪ? ಆಮೇಲೆ ಕೆಲವು ಕಡೆ ಮಂತ್ರಿಗಳೇ ಧಮಕಿ ಆಗ್ತವ್ರೆ ಅಂತಾರೆ. ಯಾವ ಧಮಕಿಗೂ ಏನು ಹೆದರಬೇಕಾಗಿಲ್ಲ, ನಮ್ಮ ಜನ ಹೆದರಲ್ಲ. ಶಿಕ್ಷಕರು ಅವರಿಗೆ ಒಂದು ಇದಿದೆ, ಅವ್ರದ್ದೇ ಆದಂಥ, ಅದಕ್ಕೆಲ್ಲ ಹೆದರಬೇಕಾಗಿಲ್ಲ. ಗೊತ್ತಾಯ್ತೇನ್ರಿ? ದಯಮಾಡಿ ಇವತ್ತು ತಾವೇನೋ ಹೇಳಿದ್ರಲ್ಲ ಸ್ವಾಮಿ, ಏನು ಯಾವ ಇದೈತೆ ಅಂತೇಳಿ ನಾವೀಗ ಅವ್ರ ಫಂಡ್ ಹೇಳಿದರು, ಇವರೇನು ಮಾಡೋದಿಲ್ಲ, ಅವ್ರಿಗೆ ಬಿಡ್ತಾರೆ. ಅದನ್ನು ನನಗೆ ಬರೋದ ಕೆಲವ್ರು ಏನು ಮಾಡ್ತಾರೆ, ಆ ದುಡ್ಡು ಇಟ್ಕೊಂಡು ಮಣ್ಣು ಎರ್ಚೋದು, ಅಲ್ದವ್ರು ಅವ್ರಿಗೆ ಸ್ವಂತಕ್ಕೆ ಯಾವ್ದವ್ರು ಸ್ಕೂಲ್ ಬಿಲ್ಡಿಂಗ್ ದುಡ್ಡು ಕೊಡೋದು, ಅದನ್ನು ಅಲ್ಲ ಮಾತಾಡ್ತಾರೆ. ನಾನು ನಿಮ್ಗೆ ಕೇಳಿದ್ದು ಕ್ಲಾರಿಫಿಕೇಶನ್. ಅವರಿಗೆ ಇದನ್ನು ಕೊಡಿ. ಈಗ ಕಡೆಯಪ್ಪ ಹೇಳ್ತೀನಿ ಅಂತ ರಾತ್ರಿ ನೆನ್ನೆಲ್ಲಿ ಹೇಳ್ತಾಯಿದ್ರು. ನೆನ್ನೆ ಯಾರು ಮಂತ್ರೋ ಯಾರು ಬಿಟ್ರೋ ನನಗೆ ಗೊತ್ತು, ಬನ್ನಿ ಕರೆ ಕೊಡೋಣ. ನೆನ್ನೆಯ ಸಭೆಯಲ್ಲಿ ಬಂದಂಥ ಇದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೆನ್ನೆ ಸಭೆಯಲ್ಲಿ ರಾತ್ರಿ ನಡೆದಂಥ ಸಭೆಯಲ್ಲಿ ವಿಷಯ ಬಂದಾಗ ಅದನ್ನು ಹೇಳಿದ್ದೀನಿ. ನಾನು ಅವರು ಇರುವಂಥ ಹೆಸರು ಹೇಳೋಕ್ಕೆ ಹೋಗಲ್ಲ. ಇದಾಗಬಾರ್ದು. ನಮಗೇನು ಅಂದರೆ ಪ್ಯೂರ್ಲಿ ಎಲೆಕ್ಷನ್ ನಡೀಬೇಕು. ಆಮೇಲೆ ಇನ್ನೊಂದು ತಾವು ಕೇಳಿದ್ರಿ, ಏನೋ ತಾವು ಕೇಳಿದ್ರಿ ಏನು ಸರ್?